ಸುದೀಪನ ಇಂದ ಅದಿತಿ ಅಂತ ನಾಮಕರಣ ಮಾಡಿದ್ಯಾರು? ಅದು ಆ್ಯಕ್ಚುಲಿ ಧೈರ್ಯಂ ಸಿನಿಮಾ ಟೈಮಲ್ಲಿ ಸುದೀಪ್ನ ಅನ್ನೋದು ಎಲ್ಲ ಸುದೀಪ್ ಅಣ್ಣ ಸುದೀಪ್ ಆ ಥರದ್ದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಶುರು ಆಗ್ಬಿಡ್ತು. ಸೊ ಹಾಗಾಗಿ ಏನು ಮಾಡಿದ್ರು, ಯಾವ್ದಾದ್ರು ಒಂದೊಳ್ಳೆ ಹೆಸರಿಡೋಣ ಅಂಥೇಳಿ ಅಕ್ಷತಾ ಅಕ್ಷರ ಅಂತ ಏನೋ ಆಯಿತು. ಓಕೆ ಅದಿತಿ, ನಾನು ಬರೀ ಅದಿತಿ ಇದ್ರೆ ಚೆನ್ನಾಗಿಲ್ಲ, ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಹಾಕ್ರಪ್ಪ. ಪ್ರಭುದೇವರ ತಂಗಿ ಅನ್ಕೋತಾರೆ ಅಂತ. ಈ ನಮ್ಮ ಮನೆ ಕಟ್ಟೋ ಟೈಮಲ್ಲೇ ಚಿಕ್ಕ ಮಗು ರಶ್ಮಿ, ಒಂದು ವರ್ಷನೂ ಆಗಿಲ್ಲ ಬಿಡಿ, 1-2 ತಿಂಗಳು 3 ತಿಂಗಳು ಕಂದಮ್ಮನ ಅಲ್ಲೇ ಮರಕ್ಕೆ ಜೋಲಿ ಕಟ್ಟಿ ಅಲ್ಲೇ ಕಟ್ಬಿಟ್ಟು ಕಲ್ಲು ಹೊರ್ತಿರ್ತಾರೆ. ಅಂಥ ತಾಯಂದ್ರ ಮುಂದೆ ಐ ಡೋಂಟ್ ಥಿಂಕ್ ಸೊ ನಾನೇನೋ ರಿಸ್ಕ್ ತಗೋತಿದ್ದೀನಿ ಅಥವಾ ಏನೋ ದಬಾಗ್ತಿದ್ದೀನಿ ಅಂತ. ಅಯ್ಯೋ ಆ್ಯಕ್ಟಿಂಗಿಗೆ ಹೋಗ್ತಿದ್ರು, ಅಯ್ಯೋ ಮತ್ತು ನೆಕ್ಸ್ಟ್ ಏನು ಯಾರು ಮದುವೆ ಆಗ್ತಾರೆ, ಹಿಂಗಿರುತ್ತೋ ಏನೋ ಜೀವನ. ಇರು ಇವತ್ತು ನಮ್ಮ ಜೊತೆಗಿಲ್ಲ, ಆದ್ರೂ ಸ್ಥಳೀಯದೇ ಉಳ್ಕೊಳ್ಳೋ ಒಂದಷ್ಟು ನೆನಪುಗಳು ಎಲ್ಲೂ ಮೆಲುಕು ಹಾಕದೇ ಇರೋದು. ಗಂಡ ಹೆಂಡತಿ ದೃಷ್ಟಿ ಆಗುವಂಥ ಕಪಲ್ ಅವರು. ಚಿರು ಸರ್ ಈಸ್ ಅನ್ ಅಮೇಝಿಂಗ್ ಪರ್ಸ್ನಾಲಿಟಿ. ಪಾ ಆವಾಗಲೂ ನಗ್ತಾ ಇರೋದು, ಹೊಟ್ಟೆ ತುಂಬ ಊಟ ಮಾಡೋದು. ಒಂದ್ಸಲಿ ಸುಮ್ಮನೆ ಏನಕ್ಕೋ ಬೇಜಾರಾಗಿ ಸುಮ್ಮನೆ ಕೂತಿದೆ, ಯಾಕೆ ಬ್ರೋ ಬೇಜಾರಾಗಿ ಕೂತಿದೆ, ಏಯ್ ಅಕ್ಕಂಗೆ ಸ್ವೀಟ್ ತಂದು ಕೊಡ್ರೋ ಬೇಜಾರಾಗುತ್ತೆ ಅಂಥೇಳಿ ಸಿಡಿ ಸೆಟ್ಗೆ ಸ್ವೀಟು. ಶೂಟ್ ಮಾಡಿದ ಪ್ರತಿದಿನವೂ ಇಟ್ಸ್ ಬ್ಯೂಟಿಫುಲ್. ಶಾನೆ ಟಾಪ್ ಮೂಮೆಂಟ್ಸ್. ಆ್ಯಂಡ್ ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿ ಇರ್ತಾರೆ ಆಲ್ವೇಸ್. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ ಈಸ್ ಅದಿತಿ ಪ್ರಭುದೇವ ಅವರು. ನಮ್ಮೆಲ್ಲರಿಗೂ ಪರಿಚಯ ಆಗೋಕ್ಕೂ ಮುಂಚೆ ಸುದೀಪನ ನಾನು ಗೂಗಲ್ ಮಾಡಬೇಕಾದಾಗ ಐ ವಾಸ್ ಲೈಕ್, ಸುದೀಪನ ಬನಕರ ಇದು ಯಾವುದಪ್ಪ ಇದು ಅಂತಲ್ಲ. ಸೊ ನೀವು ಅಲ್ಲಿಂದ ಶುರು ಮಾಡಿದ್ರು ನಮಗೆಲ್ಲ ಪರಿಚಯ ಆಗೋ ಹೊತ್ತಿಗೆ ಇಟ್ ವಾಸ್ ಅದಿತಿ. ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನೀವು ಸೂಪರ್ ಆಗೇ ಕಾಣಿಸ್ತಿದ್ದೀರಾ, ಸೂಪರ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಪ್ರತಿ ಸತಿ ಮೀಟ್ ಮಾಡಿದಾಗ್ಲೂ ಬೇರೆ ಬೇರೆ ಮೀಟಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಸಾಕಷ್ಟು ಚೇಂಜಸ್ಗಳು ಅಲ್ಲ. ಹೇಗೆ ನಿಭಾಯಿಸ್ತಾ ಇದ್ದೀರಾ, ಹೆಂಗೆ ನೋಡ್ತಾ ಇದ್ದೀರಾ? ಬ್ಯೂಟಿಫುಲ್ ರಶ್ಮಿ, ಲೈಕ್ ತುಂಬ ಕ್ಯೂಟಾಗಿ ನಡೀತಿದೆ. ಅದಕ್ಕೆ ಮುಖ್ಯ ಕಾರಣ ನನ್ನ ಮಗಳು ಹುಟ್ಟಿರೋದು. ಸೊ ಮಗಳು ಬಂದಮೇಲಂತರೂ ನನಗೆ ಹೊಸ ಅದಿತಿ ಪರಿಚಯ ಆಗ್ತಿದೆ, ವೆರಿ ಆನೆಸ್ಟ್ಲಿ. ಪ್ರತಿಯೊಬ್ಬರು ಅವ್ರವ್ರ ಲೆವೆಲಲ್ಲಿ ಜೀವನದ ಬಗ್ಗೆ ಒಂದೊಂದು ಹಂತದಲ್ಲಿ ಪ್ರಶ್ನೆಗಳನ್ನು ಕೇಳ್ಕೊತಾ ಇರ್ತೀವಿ. ಈಗ ನನ್ನ ಲೈಫಲ್ಲಿ ಏನು, ಈಗ ನಾನು ಏನು ಹುಡುಕ್ತಾ ಇದ್ದೀನಿ ಅಂತ. ನೀವೇನು ಹುಡುಕ್ತಾ ಇದ್ದೀರಾ ಈ ಸದ್ಯಕ್ಕೆ? ನಾನು ಹುಡುಕಿರೋದೆಲ್ಲ ಸಿಕ್ಕಿದೆ ಆನೆಸ್ಟ್ಲಿ. ನಾನು ತುಂಬ ತೃಪ್ತಿ ಇರೋಂಥ ಜೀವ ಅಂತ ಹೇಳ್ಬೋದು. ನನಗೆ ನಾನು ಏನು ನಂಬ್ತೀನಿ ಗೊತ್ತಾ, ಹ್ಯಾಪಿನೆಸ್ ಇಸ್ ಸ್ಟೇಟ್ ಆಫ್ ಮೈಂಡ್ ಅಂತೀವಲ್ಲ, ಲೈಕ್ ಸಂತೋಷ ಅನ್ನೋದು ಅದನ್ನು ಅದಾಗಿದೆ ಬರುತ್ತೆ, ಅದೇನೋ ಒಂದು ಘಟನೆ ನಡಿಬೇಕು ಅಂತಿಲ್ಲ. ಸೊ ಏನು ಚಿಕ್ಕದಾದ್ರೂ ಅದರಲ್ಲೇ ಖುಷಿ ಪಡೋ ಮನಸ್ಥಿತಿ ಇರಬೇಕು ಅಂತ ನಾನು ಬೇಸಿಕಲಿ ನಾನು ಅದನ್ನ ನಂಬಿ ನಾನು ಅದನ್ನೇ ಫಾಲೋ ಮಾಡೋದು. ಸೊ ತುಂಬ ಜನ ಯಾಕೆ ಖುಷಿಯಾಗಿರ್ತೀನಿ, ಬಿಕಾಸ್ ನಾನು ಖುಷಿಯಾಗಿದ್ದೀನಿ ಗುರು. ಅದಕ್ಕೇನಕ್ಕೆ ರೀಸನ್ ಏನಕ್ಕೆ ಬೇಕು ನಾನು ಖುಷಿಯಾಗಿರೋದು? ಸ್ಟೇಟ್ ಆಫ್ ಮೈಂಡ್ ಅಷ್ಟೇ. ನೀವು ಖುಷಿಯಾಗಿರಕ್ಕೆ ಬರೋರ್ಗೆ ಅದೇ ಬಡವಾನಿ ಮಡಗ್ದಂಗಿರೋ ಅದೇ ತಾನೇ. ಕೆಳಗಿದ್ರು ಖುಷಿಯಾಗಿರಕ್ಕೆ ಬರುತ್ತೆ, ಖುಷಿಯಾಗಿರಕ್ಕೆ ಬರದೇ ಇರೋರ್ಗೆ ನೀವು ನಂಬಲ್ಲ. ನಾನು ಜಗಳ ಆಡಿದ್ರು ಅನ್ಕೋತೀನಿ, ಜಗಳ ಆಡಬಾರ್ದು, ಜಗಳ ಆದರೆ 5 ನಿಮಿಷಕ್ಕೆ ಸುಮ್ಮನೆ ಆಗ್ಬಿಡ್ಬೇಕು. ಯಾಕೆ ಮತ್ತೆ 6 ನಿಮಿಷ ನಂಗೆ ಇರುತ್ತೋ ಇಲ್ಲೋ ನಿಜ ಗೊತ್ತಿಲ್ಲ. ನಾನು ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ಯಾಕೆ ನೀವು ರೆಸ್ಟ್ ಮಾಡ್ಬೋದಿತ್ತಲ್ಲ, ದುಡ್ಡು ದುಡಿಯೋಕೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿಯಾ, ಬರೀ ದುಡ್ಡು ದುಡಿಯೋಕ್ಕಷ್ಟೇ ಕೆಲಸ ಅಲ್ಲ, ಸಂತೋಷವಾಗಿರೋದಕ್ಕೆ, ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದಕ್ಕೆ. ಓಕೆ, ದುಡ್ಡು ಒಂದು ರೀಸನ್ನೇ ಅಂತ ಅಂದ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು, ನನ್ನ ಮಗಳಿಗೆ ಐ ಆಮ್ ನಾಟ್ ಅ ಪರ್ಸನ್ ಹೂಸ್ ಲೈಕ್ ನೀವು ಹಾಗೆ ಇರ್ತೀರ ರಶ್ಮಿ. ಲೈಕ್ ನನ್ನ ಗಂಡಂದು ಏನಾದರೂ ದುಡ್ಡಿದ್ಬಿಟ್ರೆ ಆರಾಮಾಗಿ ಅದರೊಳಗೆ ಕಂಫರ್ಟೇಬಲ್ ಆಗಿರೋದು. ಯಾಕೆ ಏನು ಈಗ ನಮ್ಮ ತಾಯಿಯಂದ್ರಿಗೆಲ್ಲ ಆಪರ್ಚುನಿಟಿ ಇರಲಿಲ್ಲ ರಶ್ಮಿ. ಪಾಪ ಅವ್ರು ಪೂರ್ತಿ ತನು ಮನ ಎಲ್ಲ ಅವ್ರ ಫ್ಯಾಮಿಲಿಗೆ ಅರ್ಪಿಸ್ಬಿಟ್ಟಿದ್ರು. ಅವತ್ತಿನ ಕಾಲ ಹಂಗಿತ್ತು, ಎಕ್ಸ್ಪೋಜರ್ ಕಮ್ಮಿ ಇತ್ತು, ಆಪ್ಷನ್ಸು ಕಮ್ಮಿ ಇತ್ತು. ನನ್ನ ತಾಯಿಗೆ ನಾನು ಈಗ ಎಷ್ಟು ಸಲ ಕೇಳಿದ್ರೆ ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಅಂದರೆ ಒಂಥರ ಅವ್ರಿಗೆ ಅಯ್ಯೋ ಹೌದಲ್ಲ, ಇನ್ನೂ ಮಾಡ್ಬೋದಿತ್ತು ಆ ಕಾಲದಲ್ಲಿ, ಇನ್ನೂ ಅವ್ರು ಏನಾದರೂ ಅಚೀವ್ ಮಾಡ್ಬೋದಿತ್ತು. ಬಟ್ ಅವಾಗ ಆಪ್ಷನ್ಸ್ ಇರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ಧೈರ್ಯ ಇರಲಿಲ್ಲ. ಇರಲಿಲ್ಲ. ಯಾರು ನಾನು ಮಾಡು ಅಂತ ಅನ್ನೋರು ಯಾರು ಇರಲಿಲ್ಲ. ಇವಾಗ ಹಂಗಿಲ್ಲ. ಇವಾಗ ಅಪಾರ್ಚುನಿಟೀಸ್ ಇದೆ,
ನಮ್ಗೆ ತಲೆ ಇದೆ, 4 ಜನನ ನೋಡಿ ನಾವು ಕಲಿಯೋಂಥ ಜನಗಳಿದ್ದಾವೆ, ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಇವಾಗಿಂದ ಬೇರೆ ನನ್ನ ಮಟ್ಟಿಗೆ. ಸೊ ಸಿಗೋವಂಥ ಚಿಕ್ಕ ಖುಷಿಗಳಾಗಲಿ, ಆಪರ್ಚುನಿಟೀಸ್ ಆಗಲಿ, ಅದನ್ನು ಬಳಸ್ಕೊಂಡು ಪ್ರೀತಿಯಿಂದ ಖುಷಿಯಿಂದ ಮುನ್ನಡ್ಕೊಂಡು ಹೋಗ್ಬೇಕು. ನನಗೆ ಅದೇ ಸದ್ಯಕ್ಕೇನು ಹುಡುಕ್ತಾ ಇಲ್ಲ, ಇರೋದ್ರಲ್ಲಿ ಇನ್ನೂ ಖುಷಿಯಿಂದ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮನ್ನು ಒಂದು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋದರೆ 20s ಇನಿಷಿಯಲಿ ಐ ನೋ ನೀವು MBA ಎಲ್ಲ ಮಾಡಿ ಎಲ್ಲಿ MBA ಎಲ್ಲಿ ಈ ಕಡೆ ಸಡನ್ನಾಗಿ ಈ ಕಡೆ ಸ್ಯಾಂಡಲ್ವುಡ್ ಅನ್ನೋ ಒಂದು ಯೂನಿವರ್ಸಿಟಿ. ಆವತ್ತಿನ ಹಪಾತಪಿಗಳೆಲ್ಲ ಹೇಗಿತ್ತು? ಹಬ್ಬಿಗಳು ಏನು ಹುಡುಕ್ತಾ ಇದ್ರಿ? ಹಾಗೆ ಎಲ್ಲರ ಥರ ನಾನು ತುಂಬ ಕನ್ಫ್ಯೂಷನ್ಸಲ್ಲಿ ಇರ್ತಿದ್ದೆ. ಬಟ್ ಹ್ಯಾಂಗೋ ನಾನು ತುಂಬ ಬೇಗ ಆ ಒಂದು ಸ್ಟೇಜ್ನ ದಾಟ್ಬಿಟ್ಟೆ. ಲೈಕ್ ಐ ಥಿಂಕ್ 1.5-2 ವರ್ಷ ಅನ್ಸುತ್ತೆ, ಡಿಗ್ರಿ ಮುಗಿದ ಬೇಗ ದಾಟ್ಬಿಟ್ಟೆ ಆ ಒಂದು ಕನ್ಫ್ಯೂಸಿಂಗ್ ಸ್ಟೇಜ್ನ. ಬೇಗ ನಾನು ಏನಂತಾರೆ ತಿಳುವಳಿಕೆ ತಗೊಳೋದಕ್ಕೆ ಶುರು ಮಾಡಿಬಿಟ್ಟೆ. ಮಾತು ಅನ್ನೋದು ನೀವು ಹೇಳಿದ್ರಿ ಆಗಲೇ, ಕ್ವಶನ್ ಅನ್ನೋ ಪದದ ಬಗ್ಗೆ. ಅದೇ ರೀತಿ ಮಾತೂ ಅಷ್ಟೆ. ನಾವು ಯಾರೇ ಒಬ್ರು ಮಾತಾಡಿದಾಗ ಅದನ್ನು ನಾವು ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ಭಾಳ ನಮ್ಮ ಲೈಫೇ ಬದಲಾಗ್ಬಿಡತ್ತೆ. ಈಗ ಯಾರಾದರೂ ನಿನಗೆ ಆ್ಯಕ್ಟಿಂಗ್ ಆಗಲ್ಲಮ್ಮ ಅಂದಾಗ, ನಂಗೆ ಆ್ಯಕ್ಟಿಂಗ್ ಆಗಲ್ವಾ ಅಂತ ತಗೊಳ್ಳೋದು ಒಂದು, ನನಗೆ ಆ್ಯಕ್ಟಿಂಗ್ ಆಗಲ್ವಾ ನಾನು ಕಲಿತೀನಿ. ಸೊ 2 ರೀತಿ ತಗೋಬೋದು. ಸೊ ನಾವು ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ನಮ್ಮ ನಿರ್ಧಾರಗಳೆಲ್ಲ ಬೇರೆ ಯಾರೋ ತೊಗೊಂಡು ನಮಗೆ ಕೀ ಕೊಟ್ಟು ಒಂದು ರೋಡಿಗೆ ಬಿಟ್ಟಿರ್ತಾರೆ. ನಾವು ಕಂಡುಬಿಟ್ಟು ನಾವು ಈ ರೋಡಲ್ಲಿ ನಡ್ಕೊಳ್ತಾ ಇದ್ದೀವಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗೋ ಹೊತ್ತಿಗೆ ಖುಷಿಯಾಗಿದ್ರೆ ಅದರಲ್ಲೇ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದರೆ ಅದನ್ನ ಪ್ರಶ್ನೆ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ. ಇದು ನಂಗೆ ಯಾಕೋ ಸೆಟ್ ಆಗ್ತಿಲ್ವಲ್ಲ, ಒಬ್ಬರು ಇಬ್ಬರಲ್ಲ ರಶ್ಮಿ, ಎಲ್ಲರೂ ಅಂತಾರಲ್ವ, ಇವ್ರು ಫಸ್ಟ್ ಆಫ್ ಆಲ್ ಹೆಂಗೆ ಗೊತ್ತಾ, ನಮ್ಮ ಭಾಗದಲ್ಲೆಲ್ಲ ಇನ್ನೂ ಆ್ಯಕ್ಟಿಂಗ್ ಬರೋದು ಅಂದರೆ ಈಗ ಒಂದು 6-7 ವರ್ಷದ ಹಿಂದೆ ದೊಡ್ಡ ವಿಷಯ ಅದು ಆ್ಯಕ್ಚುಲಿ. ಅಯ್ಯೋ ಆ್ಯಕ್ಟಿಂಗಿಗೆ ಹೋಗ್ತಿದ್ರು, ಅಯ್ಯೋ ಮತ್ತು ನೆಕ್ಸ್ಟ್ ಏನು, ಯಾರು ಮದುವೆ ಆಗ್ತಾರೆ, ಹಿಂಗಿರುತ್ತೋ ಏನೋ ಜೀವನ. ಪ್ರತಿಯೊಬ್ಬರು ಅವ್ರು ಎದುರುಗಡೆ ಮಾತಾಡ್ತಾ ಇದ್ರು, ಬೇರೆ ಕಡೆಯಿಂದ ಬಂದಿರುತ್ತೆ ವಿಷಯ. ಅಯ್ಯೋ ಹೆಂಗೋ ಏನೋ ಈ ಥರದ್ದೆಲ್ಲ ಇರುತ್ತೆ. ಅಯ್ಯೋ ಮುಗೀತು ಬಿಡು ಅವಳದು ಲೈಫು, ಅಯ್ಯೋ ಮುಗೀತು, ಇವೆಲ್ಲ ದಾಟ್ಕೊಂಡ್ಬಂದಿದ್ದು. ಆಮೇಲೆ ನಮ್ಮಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಇನ್ ದ ಸೆನ್ಸ್, ಅವ್ರಿಗೆ ಕರೆಕ್ಟಾಗಿರಬೇಕು ಸ್ವಲ್ಪ. ಹಂಗೆಲ್ಲ ಮಾಡ್ತಿದ್ರ ಅವರಪ್ಪ ಹಂಗೆ ಮಾಡ್ತಿದ್ದ. ಈಗ ನೋಡಿ ಮಗಳು ಆ್ಯಕ್ಟಿಂಗ್ಗೆ ಹೋಗಿದ್ದಾಳೆ, ಏನೋ ನೆಕ್ಸ್ಟು. ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್. ಒಂದು ಗಾಸಿಪ್ ಮಾಡ್ಕೊಳ್ದೆ, ಅಪ್ಪ ಅಮ್ಮ ಪ್ರೀತಿಯಿಂದ ಹುಡುಗನ ಮದುವೆ ಆಗಿ ನೆಮ್ಮದಿಯಾಗಿದ್ದೀನಿ. ಅಪ್ಪ ಅಮ್ಮನೂ ಸ್ಟಾರ್ಟಿಂಗ್ ಎಲ್ಲರೂ ಮನೇಲಿ ರಶ್ಮಿ. ಆ್ಯಂಡ್ ಅವ್ರೇನು ಕೆಟ್ಟದ್ದು ಕೇಳ್ತಾರ? ನಿಮ್ಮ ಒಳ್ಳೇದು ಪ್ರೊಟೆಕ್ಟಿವ್ ಅದು ನೇಚರು ಗುರು. ಅಪ್ಪ ಅಮ್ಮ ಮಕ್ಳ ಮೇಲೆ ಪ್ರೊಟೆಕ್ಟಿವ್ ಆಗಿರೋದು ನೇಚರ್. ಈಗ ನನ್ನ ಮಗಳನ್ನ ಬರೀ ನಮ್ಮ ಅಮ್ಮನ ಕೈಲಿ ಕೊಡೋದಕ್ಕೆ ಯೋಚನೆ ಮಾಡ್ತೀನಿ. ನಮ್ಮಮ್ಮ ಅದೇ ತಮಾಷೆ ಮಾಡ್ತಾರೆ, ಶೂಟಿಂಗ್ ಇರೋದು ಒಳ್ಳೇದಾಯ್ತು ಕಣೆ, ಇವತ್ತೊಂದಿನಾದ್ರೂ ಫುಲ್ ನಿನ್ನ ಮಗಳು ನನ್ನ ಕೈಲಿ ಸಿಗ್ತಾಳೆ ಅಂತ. ಅದು ನೇಚರ್, ಏನು ಮಾಡೋಕ್ಕಾಗಲ್ಲ. ಸೊ ಅಪ್ಪ ಅಮ್ಮಂಗೆ ಅದು ಇದ್ದೇ ಇರುತ್ತೆ. ಸೊ ಹಂಗಾಗಿ ಬಿಗಿನಿಂಗಲ್ಲಿ ಅವರು ಒಂದು ಚೂರು ಹಿಂಗೆ ಅಂದರು, ಆಮೇಲೆ ಅವರು ನಿಂತ್ಕೊಂಡ್ರು ನನ್ನ ಜೊತೆಗೆ. ಇವತ್ತಿನವರೆಗೂ ನನ್ನ ತಾಯಿ ನನ್ನ ಜೊತೆಗೆ ನಿಂತಿದ್ದಾರೆ. ನಾನು ಇವತ್ತಿಷ್ಟು ಆರಾಮಾಗಿ ನೆಮ್ಮದಿಯಾಗಿ ಶೋ ಮಾಡ್ತೀನಿ ಅಂದರೆ ಪಕ್ಕದಲ್ಲಿ ನನ್ನ ತಾಯಿ ಜೊತೆಗೆ ನನ್ನ ಮಗಳು ಸೇಫಾಗಿರ್ತಾಳೆ ಅನ್ನೋದೊಂದು ನಂಬಿಕೆನೆ. ಸೊ ಫಸ್ಟ್ ನಾನು ಬೆಂಗಳೂರಲ್ಲಿ ಹಲವಾರು ಶೋಸ್ ಮಾಡಿದ್ದೀನಿ, ಕಾರ್ಪೊರೇಟ್ ಶೋಸ್ ಎಲ್ಲ ಮಾಡಿದ್ದೀನಿ. ಬಟ್ ಸುನೀಲ್ ಕುಮಾರ್ ದೇಸಾಯಿ ಸರ್ದು ಒಂದು ಸಿನಿಮಾ, ಆ ಸಿನಿಮಾ ಆಡಿಯೋ ಲಾಂಚಿಗೇನೋ ಆ್ಯಂಕರಿಂಗಿಗೆ ಕರೆದ್ರು ನನ್ನ. ಅದಕ್ಕಿಂತ ಮುಂಚೆ ನಂದು ಆ್ಯಂಕರಿಂಗ್ ಜರ್ನಿ ಭಾರಿ ಮಜಾ ಗೊತ್ತಾ. ದಾವಣಗೆರೆಲಿ ನಾನು ಇಂಜಿನಿಯರಿಂಗ್ ಕಾಲೇಜಸಲ್ಲೆಲ್ಲ ಆ್ಯಂಕರಿಂಗ್ ಮಾಡ್ತಾಯಿದ್ದೆ. ಅಲ್ಲಿಂದ ಏನಾಯಿತು, ಒಂದ್ಸಲಿ ಬೆಂಗಳೂರಿಂದ ಬರಬೇಕಾಗಿರೋ ಆ್ಯಂಕರು ಪಕ್ಕದಲ್ಲಿರೋ ಶಿವಮೊಗ್ಗದಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು, ಕಾರ್ಪೊರೇಟ್ ಇವೆಂಟು. ಕೈ ಕೊಟ್ಬಿಟ್ರು ಆ ಹುಡುಗಿ. ಅದಕ್ಕೆ ಅಯ್ಯೋ ಹತ್ರದಲ್ಲಿರೋರು ಯಾರಾದರೂ ಬೇಕಲ್ಲ, ಇಲ್ಲೇ ನೋಡೋಣ ಅಂತ ಹುಡುಕಿದ್ದಾರೆ, ಅಲ್ಲಿ ಸಿಕ್ಕಿಲ್ಲ. ಸೊ ದಾವಣಗೆರೆಯಲ್ಲಿ ಒಂದು ಇಂಜಿನಿಯರಿಂಗ್ ಹುಡುಗಿ ಇದ್ದಾಳೆ, ಅವಳು ಅಲ್ಲೆಲ್ಲ ಆ್ಯಂಕರಿಂಗ್ ಅವಳು ಮಾಡ್ತಾಳೆ ಅಂತ. ಸೊ ಅಲ್ಲಿಗೆ ನಾನು ಹೋಗಿದ್ದು. ಚಿತ್ತಾರ ಮ್ಯಾಗ್ಝಿನ್ ಬಗ್ಗೆ ಕೇಳಿರ್ತಾರೆ ನೀವು, ಅಲ್ಲೇ ಟೀಮಲ್ಲಿ ಶಿವು ಸರು ಮತ್ತು ಅನಿಲ್ ಸರು ತುಂಬ ಜನ ಇದ್ದಾರೆ ಅಲ್ಲೆಲ್ಲ. ಸೊ ಅವರೆಲ್ಲ ಇದ್ದರು ಅವತ್ತಿನ ದಿನ. ಅವತ್ತು ನನಗೆ ಭೇಟಿಯಾದೆ ನಾ ಅವ್ರನ್ನೆಲ್ಲ. ಚೆನ್ನಾಗಿ ಮಾಡ್ತಾಳಲ್ಲ ಈ ಹುಡುಗಿ, ನೆಕ್ಸ್ಟ್ ಬೆಂಗಳೂರಲ್ಲಿದ್ದರೆ ಬರ್ತೀರಾ ಅಮ್ಮ ಅಂತ. ನನಗೆ ಗೊತ್ತಿಲ್ಲ ಆವಾಗ. ಅಮ್ಮ ನೋಡೋಣ ತಗೊಳ್ಳಿ, ಹೇಳಿ ಸರ್ ಹಂಗೇನಾರು ಇದ್ದರೆ ಅಂದರು. ಸುಮ್ಮನಾದ್ವಿ. ಹಂಗೆ ಶುರುವಾಗಿದ್ದು. ಸುನೀಲ್ ಕುಮಾರ್ ದೇಸಾಯಿ ಸರ್ದು ಒಂದು ಆಡಿಯೋ ಲಾಂಚಲ್ಲಿ ನನಗೆ ನವೀನ್ ಕೃಷ್ಣ ಸರ್ ಸಿಕ್ಕರು, ನಮ್ಮ ಶ್ರೀನಿವಾಸ್ ಮೂರ್ತಿ ಸರ್ ಮಗ. ಅವ್ರು ಇದ್ಬಿಟ್ಟು ಈ ಥರ ಒಂದು ಸುವರ್ಣ ಚಾನಲಲ್ಲಿ ಸೀರಿಯಲ್ ಬರ್ತಾ ಇದೆ, ಲೇಡಿ ಪ್ರೊಡ್ಯೂಸರು, ನಮಗೆ ತುಂಬ ಪರಿಚಯ ಇರೋರು. ನೀವು ಯಾಕೆ ಹೋಗ್ಬಿಟ್ಟು, ನೀವು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀವಿ, ನನ್ನ ತಾಯಿ ಹುಬ್ಳಿಯವರಲ್ವ. ಸೊ ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರೋದ್ರೆ ನೀವು ಆರಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದು ಆ ಪಾತ್ರನ, ನೀವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ.
ಹಂಗೆ ಶುರುವಾಗಿದ್ದು ಜರ್ನಿ ನಾನು. ಧೈರ್ಯಂ 2017 ಅದ್ರ ಮೂಲಕ ಯು ಸ್ಟಾರ್ಟೆಡ್ ಯುವರ್ ಸಿನಿಮಾ ಜರ್ನಿ ಅಲ್ಲ. ಹೌದು. ಅವತ್ತು ನಿಮಗೆ ಸ್ಯಾಂಡಲ್ವುಡ್ನ ಬಗ್ಗೆ ಇದ್ದಂಥ ಬರೋಕ್ಕೂ ಮುಂಚೆ ಎಂಟ್ರ್ ಆಗೋಕ್ಕೂ ಮುಂಚೆ ಹಂಗ ಅಥವಾ ನಿಮ್ಮ ಫಸ್ಟ್ ಇಂಪ್ರೆಷನ್ ಹಿಂಗೆ? ಆ್ಯಕ್ಚುಲಿ ನನಗೇನು ಇರಲಿಲ್ಲ ರಶ್ಮಿ, ಸುತ್ತಮುತ್ತಲಿರೋರ್ಗಿತ್ತು ಹಂಗೆ ಅಂದ್ರೆ? ಹಿಂಗೆ ಅಂತ. ನಾನು ಬ್ಲ್ಯಾಂಕ್ ಆಗೇ ಬಂದೆ. ನೋಡೋಣ ಏನು, ನನಗೆಲ್ಲ ಹೊಸ್ತೆ. ನಾನು ತುಂಬ ಕ್ಯೂರಿಯಾಸಿಟಿ ಇರೋಂಥ ಹುಡುಗಿ. ನಾನು ಎಲ್ಲದನ್ನು ಏನು ಬಿಟ್ಟ ಕಣ್ಣು ಬಿಟ್ಟಂತೆ ಅಂತಾರಲ್ಲ ಹಂಗೆ ನೋಡೋದು ಜಾಸ್ತಿ ನಾನು. ನಾನೇನು ಚಿಕ್ಕ ವಯಸ್ಸಾದರೂ ನಂಗೆ ಒಂಥರ ಏನಿದು ಅಂತ ನನಗೆ ಕ್ಯೂರಿಯಾಸಿಟಿ ಭಾಳ. ನನಗೆ ಹಾಗೆ ಬಂದಿದ್ದು. ಇಲ್ಲಿ ಎಂಟ್ರಿ ಕೊಟ್ಟಾಗಲೂ ಹಂಗೆ ಏನಿರ್ಬೋದು ಫಸ್ಟಿಗೆ. ಕ್ಯಾಮ್ರಾ ನಂಗೆ ಅದು ಏನೋ ಖುಷಿ, ಕ್ಯಾಮ್ರಾ ಲೈಟಿಂಗು ಹಿಂಗೆ ತಿರ್ಕೊಂಬಿಡ್ತಿದ್ದೆ. ಲೈಟ್ ಇರೋದ್ ಕಡೆ ಫೇಸ್ ಮಾಡಬೇಕಮ್ಮ ಅಂದಾಗ ಓಕೆ ಹಿಂಗ ಅಂತ ಅಲ್ಲಿಂದ ನಾನು ಕಲಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದೆ. ನನಗೊಂದು ರೆಕಗ್ನಿಷನ್ ಕೊಟ್ಟಿದೆ, ನನ್ನನ್ನು ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ನೀನು ಅಂತ ಯಾವಾಗಲೂ ಕಣ್ಣಿಟ್ಟಿರುತ್ತೆ. ನಂಗೆ ಸ್ಫೂರ್ತಿ ತುಂಬುತ್ತೆ. 4 ಜನ ನಾನು ಅದೇ ಹೇಳಿದ್ನಲ್ಲ, ನನಗೆ ಅಯ್ಯೋ ನೀವು ಎಷ್ಟು ನನಗೆ ನೀವು ತುಂಬ ಇಷ್ಟ ಅಂದಾಗ ಓಕೆ 4 ಜನ ನನ್ನ ನೋಡ್ತಿದ್ದಾರೆ, ಇಷ್ಟಪಟ್ಟು ನಾನು ಇನ್ನೂ ಒಳ್ಳೆ ಗುಣಗಳನ್ನು ಅಳವಡಿಸ್ಕೋಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಪರ್ಫೆಕ್ಟ್ ಆಗಿರಬೇಕು ಅಂತ ನಾನು ಎನ್ಕರೇಜ್ ಮಾಡ್ಕೋತೀನಿ. ದಿನ ನಾನು ಚೆನ್ನಾಗಿ ಬೆಳಿಬೇಕು, ಎವಾಲ್ವ್ ಆಗಬೇಕು, ಒಳ್ಳೆ ಪರ್ಸ್ನಾಲಿಟಿಯಾಗಿ ಎವಾಲ್ವ್ ಆಗಬೇಕು ಅನ್ನೋದನ್ನು, ನನ್ನ ವ್ಯಕ್ತಿತ್ವನ ಚೆನ್ನಾಗಿ ರೂಪಿಸ್ಕೋ ಅಂತ ಪ್ರತಿನಿತ್ಯ ಜ್ಞಾಪಿಸುತ್ತೆ ಕ್ಯಾಮ್ರಾ. ಸೊ ಇನ್ನೇನು ಬೇಕು, ಇಟ್ಸ್ ಮೋರ್ ದೆನ್ ಇನಫ್. ಆಮೇಲೆ ನಾನು ಬಂದಿರೋ ಆಪರ್ಚುನಿಟಿಗಳನ್ನು ಒದ್ಕೊಂಡು ಹೋಗಲಿಲ್ಲ ರಶ್ಮಿ, ಬಿಕಾಸ್ ನಂಗೆ ಹಸಿವಿತ್ತು. ನಂಗೆ ಏನು ಗೊತ್ತಾ, ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಆನೆಸ್ಟಾಗಿ ಹೇಳ್ತೀನಿ, ಕೆಲವೊಬ್ರು ಹೇಳೋರು ಕೂಡ ನೀವು ನೋಡಿ ಮಾಡಿ ಈ ಥರ ಹೀರೋಗಳು, ಈ ಥರ ಆರ್ಟಿಸ್ಟ್ಗಳಿರೋ ಸಿನಿಮಾಗಳು ಬಂದರೆ ಮಾತ್ರ ಒಪ್ಕೊಳ್ಳಿ, ನೀವು ಯಾಕೆ ಅಂತ ತುಂಬ ಜನ ಹೇಳಿದಾಗ, ನಾನು ಅಂಥ ಪರಿಸ್ಥಿತಿಲಿ ಇಲ್ಲ ಗುರು. ನನಗೆ ಆಪರ್ಚುನಿಟಿ ಬರುತ್ತೆ, ನಾನು ಅದನ್ನ ಉಪಯೋಗಿಸ್ಕೋಬೇಕು. ಕೆಲವೊಂದು ಈಗ ನೋಡಿ ರಂಗನಾಯಕಿ ಅಂತ ಸಿನಿಮಾಗಳೆಲ್ಲ ನೀವು ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಅದೆಲ್ಲ ನಂಗೆ ಏನಂದರೆ ಕೆಲವೊಂದು ಪಾತ್ರಕ್ಕೆ ಒಪ್ಕೋಬೇಕು, ಕೆಲವೊಂದು ನಾನು ಸರ್ವೈವ್ ಆಗಬೇಕು ಗುರು. ನಾನು ಊಟ ಮಾಡಬೇಕು, ನನಗೆ ನಾಳೆ ಯಾವಾಗ ಮುಚ್ಚೋಗುತ್ತೋ ಬಾಗ್ಲೋ ಗೊತ್ತಿಲ್ಲ. ಈ ಕ್ಷೇತ್ರನೇ ಅಂಥದ್ದು, ಇವತ್ತು ಆಪರ್ಚುನಿಟಿ ಇದ್ದರೆ ನಾಳೆ ಇರೋದಿಲ್ಲ. ಅಲ್ಲಿವರೆಗೂ ನಾನು ಊಟಕ್ಕೆ ಏನಾದರೂ ದಾರಿ ಮಾಡ್ಕೋಬೇಕು. ಬಿಕಾಸ್ ನಾನು ನನ್ನ ತಂದೆ ಮೇಲಾಗಲಿ, ಈವನ್ ಟುಡೇ ರಶ್ಮಿ, ನಾನು ನನ್ನ ಗಂಡನ ಮೇಲೆ ನಿಜವಾಗ್ಲೂ ಡಿಪೆಂಡ್ ಆಗಿಲ್ಲ. ಆ್ಯಂಡ್ ಖುಷಿ ಏನಾಗುತ್ತೆ ಅಂದರೆ, ನನ್ನ ಯಜಮಾನ್ರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ ಇವಳ ಕ್ಯಾರೆಕ್ಟರ್ ಈ ಥರ. ಸೊ ತುಂಬ ಜನ ಮೇಲಿಗೋ ಅಂತಾರಲ್ಲ, ಅದನ್ನು ಬಿಟ್ಬಿಟ್ಟಿದ್ದಾರೆ ನನ್ನ ಗಂಡ ನನ್ನ ವಿಷಯದಲ್ಲಿ. ಅವಳು ಇರೋದು ಹೀಗೆ, ಅವಳು ದುಡಿಬೇಕು, ಅವಳು ಮನೆಗೆ ಏನಾದರೂ ಹಾಕಬೇಕು, ನಾನು ಇಷ್ಟು ತಂದಾಕಿದ್ರೆ ಅವಳಿಗೂ ಏನಾದರೂ ಮನೆಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಅವಳು ಅಂತ. ನನ್ನ ಹಸ್ಬೆಂಡ್ ನನ್ನನ್ನು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು ಅವ್ರದನ್ನು ಮೇಲಿಗೋ ಇವಳಿಗಿಂತ ನಾನು ಜಾಸ್ತಿ ಇರಬೇಕು, ಇವಳಿಗಿಂತ ಹಂಗೆ ನನ್ನ ಯಜಮಾನ್ರು ಬಿಟ್ಬಿಟ್ಟಿದ್ದಾರೆ. ಥ್ಯಾಂಕ್ಸ್ ಆ್ಯಂಡ್ ಐ ಲವ್ ಹಿಮ್ ಫಾರ್ ದಿಸ್. ದೆನ್ ಬೈ ದ ವೇ, ಈ ಸುದೀಪನಿಂದ ಅದಿತಿ ಅಂತ ನಾಮಕರಣ ಮಾಡಿದ್ದು ಯಾರು? ಅದು ಆ್ಯಕ್ಚುಲಿ ಧೈರ್ಯಂ ಸಿನಿಮಾ ಟೈಮಲ್ಲಿ ಸುದೀಪನ ಅನ್ನೋದು ಎಲ್ಲ ಸುದೀಪ್ ಅಣ್ಣ, ಸುದೀಪ್ ಆ ಥರದ್ದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಶುರು ಆಗ್ಬಿಡ್ತು. ಸೊ ಹಾಗಾಗಿ ಏನು ಮಾಡಿದ್ರು, ಯಾವುದಾದ್ರು ಒಂದೊಳ್ಳೆ ಹೆಸರಿಡೋಣ ಅಂಥೇಳಿ. ಓಕೆ ಏನು ಅಕ್ಷಯ ಅಲ್ಲ ಏನೋ ಅಕ್ಷತಾ, ಅಕ್ಷರ ಅಂತ ಏನೋ ಆಯಿತು. ಓಕೆ ಅದಿತಿ. ನಾನು ಬರೀ ಅದಿತಿ ಇದ್ರೆ ಚೆನ್ನಾಗಿಲ್ಲ, ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಹಾಕ್ರಪ್ಪ, ಪ್ರಭುದೇವ ತಂಗಿ ಏನಾರೋ ಅನ್ಕೋತಾರೆ ಅಂತ ಏನೇನಾಗಿದೆ ಅಂತ ಹೇಳಿ ಪ್ರಭುದೇವ ಅವ್ರ ರಿಲೇಟಿವ್ ಹಿಂಗೆಲ್ಲ ಬಂದಿರ್ಬೇಕು. ಪ್ರಭುದೇವ ಅವ್ರ ಮಗಳ ಎಲ್ಲ ಬಂದಿದೆ, ತಂಗಿನ ಎಲ್ಲ ಬಂದಿದೆ. ಸೊ ಆವಾಗ ಅಪ್ಪನ ಹೆಸರು ಇರಲಿ ಅಂತ ಹೇಳಿ ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಜೋಡಿಸ್ಕೊಂಡೆ. ಸೊ ಸಿನಿಮಾ ರಂಗದಲ್ಲಿ ನಿಮ್ಮ ಇನ್ಸ್ಪಿರೇಷನ್ ಯಾರು? ಯಾವಾಗಲೂ ಯಶ್ ಅವ್ರ ಬಗ್ಗೆ ಮಾತಾಡಿದ್ದೀರಾ, ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಮಾತಾಡಿದ್ದೀರಾ? ಬೇಸಿಕಲಿ ಅಣ್ಣವರು. ಬಿಕಾಸ್ ಅವ್ರಿಗೆ ಯಾರೇ ನನ್ನ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದಾಗಲೂ ಅವ್ರ ಬಗ್ಗೆ ಕೇಳ್ತೀನಿ. ಈವನ್ ಎಸ್ ನಾರಾಯಣ್ ಸರ್ ಒಟ್ಟಿಗೆ ಒಂದು ಕೆಲಸ ಮಾಡಿದೆ. ಸೊ ಹೀ ಈಸ್ ಆಲ್ಸೋ ಬಿಗ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಎಸ್ ನಾರಾಯಣ್ ಸರ್. ಅವ್ರ ಪರ್ಸ್ನಾಲಿಟಿನೇ ಹಾಗೆ, ಎಂಥ ಡಿಸಿಪ್ಲಿನ್ ಮನುಷ್ಯ. ಬೆಳಿಗ್ಗೆ ಸೆಟ್ಟಿಗೆ ಆನ್ ಟೈಮು. ಅವ್ರ ಥರ ನನಗೆ ಸ್ಕ್ರಿಪ್ಟು ಇದುವರೆಗೂ ನಾನು ಇಂಡಸ್ಟ್ರಿಯಲ್ಲಿ ನೋಡಿಲ್ಲ. ಅಂದರೆ ಸೀನ್ ಪೇಪರ್, ಬೆಳಗ್ಗೆ ನಾವು ಶೂಟಿಂಗ್ ಸ್ಪಾಟಿಗೆ ಹೋದಾಗ ಸೀನ್ ಪೇಪರ್ ಹೆಂಗಿರುತ್ತೆ ಅಂದರೆ, ಈ ಯಾವುದೋ ಒಬ್ಬ ಪ್ರೇಮಿ ಮೊದಲನೇ ಸಲ ಅವ್ನ ಲವ್ವರ್ಗೆ ಲವ್ ಲೆಟ್ರ್ ಬರೀಬೇಕಾದ್ರೆ ಎಷ್ಟು ಕಾನ್ಷಿಯಸ್ ಆಗಿ ಬರೀತಾನಲ್ಲ, ಹಾಗೆ ಇರುತ್ತೆ ಅವ್ರದ್ದು ಸೀನ್ ಪೇಪರು. ಮೇಲ್ಗಡೆ ನೀಟಾಗಿ ಇವತ್ತು ಈ ಸೀನು, ಈ ನಂಬರು, ಈ ಆರ್ಟಿಸ್ಟ್ಗಳಿದ್ದಾರೆ, ಈ ಭಾವನೆಗಳು ಬರುತ್ತೆ. ಎಂಥ ದುಂಡು ಮುತ್ತಿನಂಥ ಅಕ್ಷರದಲ್ಲಿ ನೀಟಾಗಿ ಸೀನ್ ಪೇಪರ್. ನೀವೇನು ಕೇಳೋ ಅವಶ್ಯಕತೆನೇ ಇಲ್ಲ. ಸರೇ ಬರೀತಾರ, ಮೇ ಬಿ ಅವರೇ ಬರೀತಾರೆ ಅನ್ಸುತ್ತೆ. ಕೇಳೋ ಅವಶ್ಯಕತೆ ಇಲ್ಲ. ಸರ್ ಇದು ಯಾವ ಥರ ಹೇಳಬೇಕು, ನನಗೆ ಯಾವ ಭಾವನೆಗಳು ಏನಿಲ್ಲ, ಎಲ್ಲ ಇರುತ್ತೆ. ನೀಟಾಗಿ ಅದು ನೋಡ್ಕೊಂಬಿಟ್ರೆ ಮುಗೀತು. ಸೊ ಅಂಥ ಸಿನಿಮಾನ ದೇವ್ರಂತ ಅಂದ್ಕೊಂಡಿರೋ ವ್ಯಕ್ತಿಗಳು ಅವರಿಬ್ರು, ಗಂಡ ಹೆಂಡತಿ ದೇವ್ರ ಥರ ಒಂಥರ.
ಸೊ ಆ ಥರ ಪರ್ಸ್ನಾಲಿಟಿಗಳು ತುಂಬ ಇದೆ. ಅವರೊಟ್ಟಿಗೆ ನಾನು ಕೆಲಸ ಮಾಡ್ಬೇಕಾರೆಲ್ಲ ಅಣ್ಣವ್ರ ಬಗ್ಗೆ ಕೇಳ್ತಿದ್ದೆ, ವಿಷ್ಣು ಸರ್ ಬಗ್ಗೆ. ಅವರೆಲ್ಲ ಹೇಳ್ತಿದ್ರು ಕತೆಗಳನ್ನು, ಹಿಂಗೆ ಎಷ್ಟು ಗಂಟೆಗೆ ಹಿಂಗೆ ಬರೋರು. ಒಂದ್ಸಲಿ ಅಣ್ಣವರು ಯಾರು ನಮ್ಮ ಎಸ್ ನಾರಾಯಣ್ ಸರ್ ಬೇಗ ಹೋಗ್ಬಿಟ್ಟು ಶೂಟಿಂಗ್ ಸ್ಪಾಟಲ್ಲಿ ಇರೋರಂತೆ. ಆಲ್ರೆಡಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದ್ರಂತೆ. ಹಾಂ, ಪಾರ್ವತಮ್ಮ ಏನಿದ್ದಾರೆ ಅವರು ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಂದ್ರೆ ಏನು 11 ಗಂಟೆಗಲ್ಲ, ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳಿ ಒಂದು 4-5 ದಿನ ಹಂಗೆ ಶೂಟಿಂಗ್ ಆಗಿದೆ ಅಂತೆ. ಅದಾದಮೇಲೆ ಒಂದಿನ ಎಸ್ ನಾರಾಯಣ್ ಸರ್ ಮಾಮೂಲಿ ಗಾಡಿ ಹೋಗಿದೆ. ಅಣ್ಣವರು ಮೇಲ್ಗಡೆ ರೂಮಿಂದ ನೋಡಿದ್ದಾರೆ, ಡೈರೆಕ್ಟರ್ ಗಾಡಿ ಹೋಗಿದೆಲ್ಲ, ನಾನೇನು ಇಲ್ಲೇ ಇದ್ದೀನಿ, ಯಾಕೆ ಇವ್ರು ಮುಂಚೆ ಹೋಗ್ಬಿಟ್ರು ಅಂತ. ಪಂಚೆಲಿದ್ರಂತೆ, ಪಂಚೆಲೆ ಹೋಗಿದ್ದಾರೆ ಹಿಂದಿಂದೆ ಗಾಡಿ ಫಾಲೋ ಮಾಡಿಕೊಂಡು. ಹೋಗ್ಬಿಟ್ಟು ಡೈರೆಕ್ಟರ್ರೇ, ನಿರ್ದೇಶಕರೇ, ನೀವು ಯಾಕೆ ಮುಂಚೆ ಬಂದಿದ್ದೀರಾ? ಇಲ್ಲ ಅಣ್ಣವರೇ, ನೀವು ಬರೋಕ್ಕಿಂತ ಮುಂಚೆ 1-2 ಶಾರ್ಟ್ ತೊಗೊಂಬಿಡ್ತೀವಿ. ನೀವು ಇಲ್ಲ 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 ನೀವು ಎಷ್ಟೊತ್ತಿಗೆ ಬರ್ತೀರೋ ನಾನು ಅಷ್ಟೊತ್ತಿಗೆ ಬರ್ತೀನಿ. ಇಲ್ಲ ನೀವೇ ಶೂಟಿಂಗ್ ಒಂದು ಅರ್ಧ ಗಂಟೆ ಲೇಟ್ ಮಾಡ್ಕೊಳ್ಳಿ, ನಾನು ಲೇಟಾಗಿ ಬರಲ್ಲ ಅಂತ. ಅಂದರೆ ಅಷ್ಟು ಪ್ರೊಫೆಷ್ನಲಿಸಮ್ಮು, ಅಷ್ಟು ಡೌನ್ ಟು ಅರ್ತ್. ನಾನೇನೋ ದೊಡ್ಡ ಸ್ಟಾರು, ಅಷ್ಟು ಡೌನ್ ಟು ಅರ್ತ್. ಸೊ ಇಂಥವ್ರೆಲ್ಲ ಈ ಥರದ್ದೆಲ್ಲ ಸುಮಾರು ಕತೆಗಳು ಹೇಳಿದ್ದಾರೆ ನನಗೆ ಎಲ್ರ ಬಗ್ಗೆನೂ. ಅದೆಲ್ಲ ಅವರು ಅಷ್ಟೇ ಕೊನೆಯವರೆಗೂ ಲೈಕ್ ಸೀನ್ ಪೇಪರ್ ಏನು, ಇವತ್ತೇನು ಹಿಂಗೆ ಕೈ ಕಟ್ಕೊಂಡು, ಇವತ್ತೇನು ದೀನತಾ ಭಾವ ಅಂತಾರಲ್ಲ, ಅದೆಲ್ಲ ಆರ್ಟಿಸ್ಟ್ಗಳಲ್ಲೂ ನೋಡ್ಕೊಂಡು ಬಂದಂಥವ್ರು ಅವರೆಲ್ಲ. ಸೊ ಅವ್ರ ಬಗ್ಗೆ ಎಲ್ಲ ಹೇಳಿದಾಗ ಅಫ್ಕೋರ್ಸ್ ಇನ್ಸ್ಪೈರ್ ಅನ್ಸುತ್ತೆ ಅಲ್ವಾ, ಎಲ್ರಿಗೂ ಅನ್ಸುತ್ತೆ ಅಲ್ವಾ, ನನಗಂತಲ್ಲ ಬಹುಶಃ ಅದು ಕೇಳಿದ್ ಎಲ್ರಿಗೂ ಅನ್ಸುತ್ತೆ, ಅಯ್ಯೋ ಎಷ್ಟು ಚಂದ ಅಲ್ವಾ, ಎಷ್ಟು ಸೂಪರ್ ಅಲ್ವಾ ಅಂತ ಎಲ್ರಿಗೂ ಅನ್ಸುತ್ತೆ. ಕಾಲ ಹೆಂಗಿತ್ತಂದ್ರೆ ಎಷ್ಟು ಕಾಣಿಸ್ಕೋಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಅನ್ನೋದು. ಅದಕ್ಕೆ ಅದು ಎಲ್ಲಾಗಿ ಎಲೆಮರೆಯ ಕಾಯಿಯಾಗಿ ಬದುಕೋದೇ ಒಂದು ರೀತಿ, ಅದು ಒಂದು ರೀತಿ ಚೆನ್ನಾಗಿತ್ತೇನೋ ಅನ್ಸುತ್ತೆ. ಸೀರಿಯಸ್ಲಿ ಸಮ್ಟೈಮ್ಸ್ ಐ ಫೀಲ್. ವೈಯಕ್ತಿಕವಾಗಿ ನನಗೆ ಯಾವತ್ತೂ ಹಂಗೆಲ್ಲ ಬ್ಯಾಡ್ ಕಾಮೆಂಟ್ಸ್ ಅದನ್ನು ನಾನು ಎದುರಿಸಿಲ್ಲ, ಅದನ್ನು ನಾನು ಫೇಸ್ ಮಾಡಿಲ್ಲ. ಬಟ್ ನನಗೇ ಆಗಬೇಕು ಅಂತಲ್ಲ ಅಲ್ಲ ರಶ್ಮಿ, ಬೇರೆಯವ್ರಿಗೆ ಯಾರಿಗಾದ್ರೂ ಏನಾರು ಆದಾಗ ನೋಡಿದಾಗಲೂ ಅಯ್ಯೋ ಯಾಕೆ ಹಿಂಗೆ ಮಾಡ್ತಾರಪ್ಪ ಅಂತ ತುಂಬ ಅನಿಸುತ್ತೆ ನನಗೆ. ಅಯ್ಯೋ ಯಾಕ್ರು ನಿಮ್ಮ ಲೈಫ್ ನೋಡ್ಕೊಳ್ರಪ್ಪ, ಅವ್ರು ಆಲ್ರೆಡಿ ಅವ್ರೊಂದು ಸ್ಥಾನಕ್ಕೆ ಹೋಗಿ ನೀವು ಕಾಮೆಂಟ್ ಮಾಡೋ ಲೆವೆಲಿಗೆ ಅವ್ರು ಬೆಳೀತಾ ಇದ್ದಾರೆ. ನೀವೇನಾದರೂ ಮಾಡಿ, ವೈ ಆರ್ ಯು ಇನ್ವೆಸ್ಟಿಂಗ್ ಯುವರ್ ಪ್ರೀಷಿಯಸ್ ಟೈಮ್ ಇನ್ ದಿಸ್? ಈ ಥರ ಯಾಕೆ ನಾ ಅದನ್ನೇ ಹೇಳಿದ್ದು, ನಾವೇನು ಮಾತಾಡ್ತಿರ್ತೀವೋ ನಮ್ಮ ಆಲೋಚನೆ ಅದೇ ಆಗ್ತಾ ಹೋಗುತ್ತೆ. ಅಷ್ಟು ಏನು ಮ್ಯಾನಿಫೆಸ್ಟೇಷನ್ ಅಂತ ನಾವು ಸ್ಟ್ಯಾಂಡರ್ಡಾಗಿ ಹೇಳ್ತಿದ್ದೀವಿ, ಬಟ್ ಆ್ಯಕ್ಚುಲಿ ಹಿಂದೆ ಇತ್ತು, ಹಂಗೇನು ಮಾತಾಡಬೇಡ, ದೇವ್ರು ಅಷ್ಟು ಅಂತಿರ್ತಾನೆ. ದೇವತೆಗಳು ನಾವು ಜನರಲ್ ಆಗಿ ನಮ್ಮ ಮನೆಗಳೆಲ್ಲ ಅಂತಿದ್ರು, ಹಂಗೆಲ್ಲ ಕೆಟ್ಟದಾಗ ಒಡ್ನುಡ್ಸ್ಬೇಡ, ಬಿಡ್ತು ನಾವು ಅಷ್ಟು ಅಂತಿರ್ತಾರೆ ದೇವ್ರು ಅಂತ. ಅದೇ ಅಷ್ಟು ಅನ್ನೋದೇನು ಅಂದರೆ ಅದೇ ನಮ್ಗಂತ ಇದ್ದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ತೊಗೊಳ್ತಾ ಇರುತ್ತೆ. ಸೊ ಯಾಕೆ ವೇಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಅವ್ರವ್ರ ಹಣೆ ಬರ, ಅವ್ರು ಹಂಗೆ ಬದುಕಬೇಕು ಅಂತಿದ್ರೆ ಏನು ಮಾಡಕ್ಕೆ. ತಾಯ್ತನ ಶುರುವಾದಾಗ ಪ್ರಪಂಚನೇ ಬೇಡ ಅನ್ಸುತ್ತೆ, ನೀವೆಂಥ ಕರಿಯರ್ ಓರಿಯೆಂಟೆಡ್ ಆದ್ರೂ ಅವೆಲ್ಲ ಸೈಡಿಗೆ ಇಡೋಣ ಅಂತ ಅನ್ಸುತ್ತೆ ಅನ್ನೋದು ತುಂಬಾ ಜನ ನನಗೆ ಹೇಳಿದ್ದಾರೆ. ನೀವು ಅದನ್ನ ಅನುಭವಿಸಿ ಇವಾಗ ಇನ್ನೂ ಅನುಭವಿಸ್ತಾ ಇದ್ದೀರಾ, ಇದು ನಿಜಾನಾ? ನಿಜ. ಒಂದು ಕಡೆ ಅದು ಅನ್ಸುತ್ತೆ, ಇನ್ನೊಂದು ಕಡೆ ಹೆಂಗೆ ಅನ್ಸುತ್ತೆ ಗೊತ್ತಾ, ನನ್ನ ಮಗಳಿಗೆ ಏನಾರು ಮಾಡಬೇಕು. ಎರಡೂ ಕಡೆ ಎಳಿತಾ ವಿ ಡೋಂಟ್ ನೋ ನಾಳೆ ಏನು ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ನನ್ನ ಯಜಮಾನ್ರು ಅನ್ನೋದು ಅದು ಪ್ರೀತಿ ಅಷ್ಟೇ, ಇಟ್ಸ್ ನಾಟ್ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಇಲ್ಲ ನನಗೆ, ಎಮೋಷ್ನಲ್ ಡಿಪೆಂಡೆನ್ಸಿ ಅಷ್ಟೇ ಇರೋದು. ಸೊ ಫಿನಾನ್ಷಿಯಲಿ ನನ್ನ ಮಗಳಿಗೆ ಏನಾದರೂ ನನ್ನ ಕೈಲಿ ಏನಾಗುತ್ತೋ ಅದು ಮಾಡಬೇಕಲ್ಲ. ನಾನು ಎಮೋಷನ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ, ಜಾಸ್ತಿ ಎಕ್ಸ್ಟ್ರೀಮ್ ಆಗಿದೆ. ನನಗೆ ಅನ್ಸುತ್ತೆ ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಅದು ಅನಿಸುತ್ತೆ. ಸ್ಟಿಲ್ ನನಗೆ ನನ್ನ ಮೇಲೆ ಕಂಟ್ರೋಲ್ ಇಲ್ಲ. ಅವಳು ನಕ್ಕರೆ ಅಳು ಬರುತ್ತೆ, ಅವಳು ಚೆನ್ನಾಗಿ ಹಾಲು ಕುಡಿದ್ರೆ ಅಳು ಬರುತ್ತೆ, ಅವಳು ಏನಾದ್ರು ಚಂದ ಬಟ್ಟೆ ಹಾಕ್ಕೊಂಡು ಕ್ಯೂಟ್ ಹಾಕೊಂಡ್ರೆ ಅಯ್ಯೋ ಎಷ್ಟು ಕ್ಯೂಟಾಗಿ ಹುಟ್ಟಿದಾಳಲ್ಲ ನನ್ನ ಮಗಳು ಅಂತ ಅಳು ಬರುತ್ತೆ. ಎಲ್ಲದಕ್ಕೂ ಇದಾಗ್ತೀನಿ. ನನ್ನ ಮಗಳನ್ನ ನಾನು ಹಾಗೆ ಬೆಳೆಸ್ಬೇಕು ಅಂತ ಆಸೆ ರಶ್ಮಿ, ನನ್ನ ಆಸೆ. ನಂಗೆ ಗೊತ್ತಿಲ್ಲ ನಾಳೆ ದಿನ ಏನು ಅಂತ. ನಮ್ಮಮ್ಮ ಓಕೆ ಹಿಂಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡೇ ಇದ್ರ ನಮ್ಮಮ್ಮ ಅಂತ. ನನ್ನ ಮಗಳು ನಾಳೆ ನೋಡಿ ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಮ್ಮ ನಾನು ಟೀ ಮಾಡಿಕೊಡ್ಲಾ, ಅಮ್ಮ ನಿಂಗೆ ನೀರು ತಂದು ಕೊಡ್ಲಾ ಅಂತಲೇ ಕೇಳಬೇಕು ನನ್ನ ಮಗಳು ಹಾಗೆ ಬೆಳಿಬೇಕು ಅಂತ ಆಸೆ. ನನ್ನ ಗಂಡ ಎಲ್ಲಿಂದಾರೋ ಹೊರಗಡೆ ಬಂದಾಗ ಅಪ್ಪ ಸುಸ್ತಾಯ್ತಪ್ಪ ತಗೋ ಅಪ್ಪ ನೀರು ಅಂತ ಕೊಡೋಷ್ಟು ಸಂಸ್ಕಾರ ನನ್ನ ಮಗಳಿಗೆ ನಾನು ಕೊಡಬೇಕು ಅಂತ ಆಸೆ ರಶ್ಮಿ, ಅಷ್ಟೇ. ನೀವು ಪ್ರತಿ ಸತಿ ಯಾವುದೋ ವಿಚಾರದಲ್ಲಿ ಸೋತಾಗ ಯಾವ ಆಲೋಚನೆಗಳು ಬರ್ತಾಯಿತ್ತು ಲೈಫ್ ಅಲ್ಲಿ, ಏನಪ್ಪ ಅಂತ ಪ್ರಶ್ನೆಗಳಾಗಿರಲಿ ಅಥವಾ ಅದನ್ನು ಎದುರಿಸೋ ಒಂದು ಆಲೋಚನೆ ಹೇಗಿತ್ತು? ಯಾವ ಘಟ್ಟ ನಾಪಕಕ್ಕೆ ಬರ್ತಾ ಇದೆ ಈ ಪ್ರಶ್ನೆಗಳು? ಭಾಳ ರಶ್ಮಿ, ಭಾಳ ಸಲಿ ಬ್ರೇಕ್ ಡೌನ್ ಆಗಿದ್ದುಂಟು, ಭಾಳ ಸಲಿ ಕಿರ್ಚಿದ್ದುಂಟು, ಭಾಳ ಸಲಿ ಏನು ಯಾಕೆ ಇನ್ನು ಎಷ್ಟು ವರ್ಷ, ಇನ್ನು ಹೇಗೆ ಮುಂದಿಂದು ಫ್ಯೂಚರ್ ಹೆಂಗೆ ಬದುಕೆಂಗೆ
ಅಂತ ಯೋಚನೆ ಮಾಡಿದ್ದುಂಟು. ಅದರಲ್ಲೂ ಏನು ಗೊತ್ತಾ, ಈ ಆ್ಯಂಬಿಷಿಯಸ್ ಹೆಣ್ಮಕ್ಳು ಭಾಳ ಕಷ್ಟ. ನಮ್ಮನ್ನು ಬೇರೆಯವ್ರು ಹ್ಯಾಂಡಲ್ ಮಾಡೋದು ಹಾಳಾಗೋಗ್ಲಿ, ನಮ್ಮನ್ನು ಹ್ಯಾಂಡಲ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಓಡ್ತಿರುತ್ತೆ, ಹಗ್ಗ ಕಟ್ಟಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹೆಂಗೆ ನೆಕ್ಸ್ಟ್ ಏನ್ ಈ ಹಗ್ಗಗಳು? ಎಲ್ಲ ಹಗ್ಗಗಳು ರಶ್ಮಿ. ಫಿನಾನ್ಷಿಯಲಿ ಆಗಿರ್ಬೋದು ಹಗ್ಗ, ಅದೂ ಹಗ್ಗನೇ. ನಾನು ಹೇಳಿದ್ನಲ್ಲ ನಿಮಗೆ, ಈಗ ನಾನು 2 ವರ್ಷ ಯಾವುದೋ ಸೂಪರ್ ಸ್ಟಾರ್ ಸಿನಿಮಾ ಬರಬೇಕು ಅಂತ ಕಾಯಬೇಕು. ಅದಕ್ಕೆ ನೀನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೇಕು ಗುರು. ಇಲ್ಲಾಂದ್ರೆ ನೀನು ಹೆಂಗೆ ಕಾಯ್ತೀಯಾ ನೀನು 2 ವರ್ಷ? ಯಾರು ಬಂದು ಊಟ ಹಾಕ್ತಾರೆ, ಯಾರು ಬಂದು ಬಾಡಿಗೆ ಕಟ್ತಾರೆ, ಯಾರು ಬಂದು ಏನು ಮಾಡ್ತಾರೆ? ಕಾಣಿಸ್ಕೋತಾ ಇರಬೇಕು ಅನ್ನೋ ಒಂದು ಎವ್ರಿಥಿಂಗು. ಒಳ್ಳೆ ಸ್ಕ್ರಿಪ್ಟು ಬರಬೇಕು. ಆಮೇಲೆ MBA ಮಾಡ್ಬಿಟ್ಟು ಅಲ್ಲಿ ಕೆಲಸ ಬಿಟ್ಟಿದ್ದೀನಿ, ಇದು ವರ್ಕೌಟ್ ಆಗುತ್ತೋ ಇಲ್ಲೋ, ಕೆಲಸ ಮಾಡಬೇಕು. ಆ್ಯಂಡ್ ಅದರಲ್ಲೇ ಮಧ್ಯೆ ನೆಗೆಟಿವ್ಗಳು ಏನಾದ್ರು ಬಂದೇ ಬರುತ್ತೆ. ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು? ಎಲ್ಲ ಇರುತ್ತೆ. ಲುಕ್, ಎಲ್ಲದನ್ನೂ ಏನಂತಾರೆ, ದೊಡ್ಡದಾಗಿ ಪ್ರೊಜೆಕ್ಟ್ ಆಗಬೇಕು ಅಂತಲೇ ಇಲ್ಲ. ಒಂದು ಚಿಕ್ಕ ಮಾತೇ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ತ್ಯಾಗಗಳು. ಫೇಸ್ ಏನೋ ಒಂದು ನಾನು ಗೋಲ್ ಅಚೀವ್ ಮಾಡಿಬಿಡ್ತೀನಿ ಅನ್ನೋದು ಮಿತ್ತಂತೆ. ಏನಾದರೂ ಇವಾಗ ಉದಾಹರಣೆ, ನಾನು ಸಣ್ಣ ಆಗಬೇಕಂದ್ರೆ ಸಿಕ್ಕಿದ್ದನ್ನು ತಿನ್ನಬಾರ್ದು, ಅದನ್ನು ತ್ಯಾಗ ಮಾಡ್ತೀನಿ. ಇದೇ ಥರ ಈ ಸದ್ಯದ ಫೇಸಲ್ಲಿ ಅದಿತಿ ಇಲ್ಲಿ ಕೂರೋದಕ್ಕೆ ಯಾವುದೋ ವಿಚಾರಗಳನ್ನೆಲ್ಲ ತ್ಯಾಗ ಮಾಡಿ ಬಂದಿರ್ತೀರ. ಸೊ ಅವೆಲ್ಲ ಅರ್ಥ ಆಗ್ತಾ ಇದೆಯಾ ಸದ್ಯದ ಜೀವನದ ಫೇಸ್ನ ತ್ಯಾಗಗಳು? ಹೌದು. ಏನು ಗೊತ್ತಾ, ಹಂಗೆ ಅನಿಸ್ತಾನೆ ಇರುತ್ತೆ ಎಲ್ಲದನ್ನು. ಈಗ ಮದುವೆ ಅಂತಲೇ ಅಂದ್ಕೊಳ್ಳಿ, ನನ್ನ ಮದುವೆ ಅಲ್ಲ, ಮತ್ತೆ ಹಂಗೆ ಅನ್ಕೋಬೇಡಿ, ನಾನು ಜನರಲಾಗಿ ಹೇಳ್ತೀನಿ. ಮದುವೆ ಆದ್ವಿ ಅಂತಲೇ ಅಂದ್ಕೊಳ್ಳಿ. ಮದುವೆ ಆಗಿರೋದಕ್ಕೆ ಖುಷಿನೂ ಇರುತ್ತೆ. ಒಂದೊಂದ್ಸಲಿ ಅಯ್ಯೋ ಇನ್ನೂ ನಾನು ಸಿನಿಮಾ ಮಾಡ್ತಿದ್ನೇನೋ, ಇನ್ನೂ ಏನಾದರೂ ನಾನು ಅಚೀವ್ ಮಾಡ್ತಿದ್ನೇನೋ ಅನ್ನೋ ಥಾಟು ಬರ್ಬೋದು. ಲೈಕ್ ಅದನ್ನು ನಾನು ತ್ಯಾಗ ಅಂತ ಅಂದ್ಕೊಂಡ್ರೆ ತ್ಯಾಗ, ಅಥವಾ ನನ್ನ ಪ್ರಿಯಾರಿಟಿ ಅಂದ್ಕೊಂಡ್ರೆ ಪ್ರಿಯಾರಿಟಿ. ಯಾವುದನ್ನೂ ತ್ಯಾಗ ಮಾಡಿದೆ ಅಂತ ನಂಗೆ ಡೆಫಿನೆಟ್ಲಿ ಅನ್ನಿಸ್ತಿಲ್ಲ. ಗುರು, ನೀನು ಇದು ಬೇಕು ಅಂದ್ಕೊಂಡೆ ಅದಕ್ಕೆ ನೀನು ಮಾಡ್ತಿದ್ಯಾ ಅಷ್ಟೇ. ಇಟ್ಸ್ ನಾಟ್ ಸ್ಯಾಕ್ರಿಫೈಸ್, ಇಟ್ಸ್ ಚೂಸ್. ಇಟ್ಸ್ ಯೋರ್ ಚಾಯ್ಸ್. ನೀನು ಈ ಥರ ನೆಮ್ಮದಿ ಬೇಕು ಅಂತ ನೀನು ಇದನ್ನು ಚೂಸ್ ಮಾಡಿದೆ ಅಂದರೆ, ಎರಡಿತ್ತು. ನೀ ಇದನ್ನು ಚೂಸ್ ಮಾಡಿರೋದನ್ನ ಇದನ್ನು ಬಿಟ್ಟಿದ್ದಕ್ಕೆ ತ್ಯಾಗ ಅಂತ ಅಂದ್ಕೊಳ್ಳೋಂಗೇ ಇಲ್ಲ. ಗುರು, ನಿಂಗೆ ಬೇಕಿತ್ತು, ನೀನು ಮಾಡ್ತಿದ್ಯಾ ಅಷ್ಟೇ. ಏನು ದೊಡ್ಡ ತ್ಯಾಗ ಮಾಡಿಬಿಟ್ಟೆ ನಥಿಂಗ್. ಕಮಿಂಗ್ ಬ್ಯಾಕ್ ಟು ಒಂದಷ್ಟು ಆ್ಯಕ್ಟರ್ಸ್ ನಿಮ್ಮ ಜೊತೆ ಕೆಲಸ ಮಾಡಿದ್ದೀರಲ್ಲ, ಚಿರು ಇವತ್ತು ನಮ್ಮ ಜೊತೆಗಿಲ್ಲ, ಆದ್ರೂ ಕೊನೆಯವರೆಗೂ ನಿಮ್ಮ ಹೃದಯದಲ್ಲಿ ಅಚ್ಚಳಿಯದೆ ಉಳ್ಕೊಳ್ಳೋ ಒಂದಷ್ಟು ನೆನಪುಗಳು, ಎಲ್ಲೂ ಮೆಲುಕು ಹಾಕದೇ ಇರೋದು? ಚಿರು ಸರ್ ಈಸ್ ಸ್ವೀಟ್ ಹಾರ್ಟ್. ಅವರಿಬ್ಬರು ಅಷ್ಟೇ. ಚಿರು ಸರ್ ಅಷ್ಟೇ, ಮೇಘನಾ ಮ್ಯಾಮ್ ಅಷ್ಟೇ. ಗಂಡ ಹೆಂಡತಿ ದೃಷ್ಟಿಯಾಗುವಂಥ ಕಪಲ್ ಅವರು, ಆನೆಸ್ಟಾಗಿ ಹೇಳ್ತೀನಿ. ಚಿರು ಸರ್ ಈಸ್ ಅನ್ ಅಮೇಝಿಂಗ್ ಪರ್ಸ್ನಾಲಿಟಿಯ. ಯಾಕೆ ಎಷ್ಟು ಖುಷಿ ಗೊತ್ತಾ? ನಗ್ತಾ ಇರೋರು, ಯಾವಾಗಲೂ ನಗ್ತಾ ಇರೋದು, ಹೊಟ್ಟೆ ತುಂಬ ಊಟ ಮಾಡೋದು. ಎಲ್ರಿಗೂ ಆ್ಯಕ್ಚುಲಿ ನಂಗೆ ಬ್ರೋ ಅಂತ ಕರಿತಾ ಇದ್ರು. ನಮ್ಮಮ್ಮಂಗೆ ಅಮ್ಮ ಎಲ್ಲಿ ನಿಮ್ಮ ಮಗ ಅಂತ ಅನ್ನೋರು ಸೆಟ್ಟಿಗೆ ಬಂದ ತಕ್ಷಣ. ಎಷ್ಟು ಚಂದ. ಒಂದ್ಸಲಿ ಸುಮ್ಮನೆ ಏನಕ್ಕೋ ಬೇಜಾರಾಗಿ ಸುಮ್ಮನೆ ಕೂತಿದೆ. ಯಾಕೆ ಬ್ರೋ ಬೇಜಾರಾಗಿ ಕೂತಿದ್ದೀರಾ, ಏಯ್ ಅಕ್ಕಂಗೆ ಸ್ವೀಟ್ ತಂದು ಕೊಡ್ರೋ, ಬೇಜಾರಾಗುತ್ತೆ ಅಂಥೇಳಿ ಸಿಡಿ ಸೆಟ್ಟಿಗೆ ಸ್ವೀಟು. ಅವರಿಬ್ಬರು ಅಷ್ಟೇ. ಆಮೇಲೆ ಮೇಘನಾ ಅವ್ರ ಸೆಟ್ಟಿಗೆ ಬಂದಾಗೆಲ್ಲ ನಾನು ಹೇಳ್ತೇವೆ, ಮ್ಯಾಮ್ ಎಷ್ಟು ಕಾಡ್ತಾರೆ ಗೊತ್ತಾ ಇವರು, ಎಲ್ಲರಿಗೂ ಕಾಡ್ತಾನೆ, ನೀನು ಸುಮ್ಮನಿರು, ಯಾಕ್ರಿ ಯಾಕೋ ಕಾಡೋದು ಅಂತ ಅವರು ಒಂಥರ ಅವ್ರಿಗೆ ಕ್ಲಾಸ್ ತೊಗೊಳ್ಳೋ ಥರ. ಇಷ್ಟು ಚಂದ ಮೊಮೆಂಟ್ಸ್ ಅವರೊಟ್ಟಿಗೆ. ಪ್ರತಿ ಶೂಟ್ ಮಾಡಿದ ಪ್ರತಿ ದಿನವೂ ಇಟ್ಸ್ ಬ್ಯೂಟಿಫುಲ್. ಶಾನೆ ಟಾಪ್ ಮೊಮೆಂಟ್ಸ್. ನಮ್ಮ ಬ್ರಹ್ಮಚಾರಿ ಸತೀಶ್ ನೀನಾಸಂ ಅವರು ಗ್ರೇಟ್ ಪರ್ಫಾರ್ಮರ್. ಅಂದರೆ ಪ್ರತಿಯೊಬ್ಬರಲ್ಲೂ ಎಲ್ಲನೂ ಬದಲಾಗ್ತಾ ಹೋಗುತ್ತೆ, ನೀವು ಅಡ್ಯಾಪ್ಟ್ ಆಗ್ತಾ ಹೋಗ್ತೀರಾ. ಆ್ಯಂಡ್ ಸತೀಶ್ ಸರ್ ಏನು ಗೊತ್ತಾ, ಅವ್ರ ಲೈಫ್ ಹಿಸ್ಟ್ರಿ ಗೊತ್ತು ಅನ್ಸುತ್ತೆ ನಿಮಗೆ. ಲಾರಿ ಕ್ಲೀನಿಂದೆಲ್ಲ ಮಾಡಿದ್ದಾರೆ ಅವರು. ಲಾರಿ ಕ್ಲೀನ್ ಮಾಡಿಕೊಂಡು ಶುರು ಮಾಡಿರೋ ಜರ್ನಿ ಅವ್ರದ್ದೆಲ್ಲ. ಅಷ್ಟು ಕಷ್ಟಪಟ್ಟಿರೋ ಜರ್ನಿ. ಸೊ ಅಷ್ಟು ಕಷ್ಟಪಟ್ಟಿರೋರು ಎಲ್ಲೋ ಒಂದು ಚಿಕ್ಕ ಸೈಡ್ ಆ್ಯಕ್ಟ್ರಾಗಿ ಶುರು ಮಾಡಿ ನೆಕ್ಸ್ಟು ಹೀರೋ ಆಗಿ, ಅದು 2-3 ಜನ ಹೀರೋ ಅಲ್ಲಿ ಒಬ್ಬರಾಗಿ, ಆಮೇಲೆ ಫುಲ್ ಟೈಮ್ ಹೀರೋ ಆಗಿ. ಅವ್ರ ಜರ್ನಿ ಎಲ್ಲ ಹಿಂಗೆ ರಶ್ಮಿ, ರಪ್ ಅಂತ ಇಲ್ಲೇ ಇಲ್ಲ ಯಾರ್ದು ಜರ್ನಿ. ಈಗ ಎಷ್ಟು ಸರ್ದೇ ಆಯಿತು ಅವ್ರದ್ದೆಲ್ಲ ಜರ್ನಿ ಎಲ್ಲ ಒಂದೊಂದು ನಂಗೆ ಅದನ್ನು ರಿಲೇಟ್ ಮಾಡ್ಕೊಳಕ್ಕೆ ಇಷ್ಟ. ನಮ್ಮದು ಹಂಗೆ ಅಲ್ಲ, ಎಲ್ಲೋ ಏನೋ ಇದ್ಬಿಟ್ಟು ಫಸ್ಟಿಗೆ ಒಂದು ಚಿಕ್ಕ ವಾಯ್ಸ್ ಓವರ್ ಕೊಟ್ಬಿಟ್ಟು, ಆಮೇಲೆ ಒಂದು ಸಣ್ಣದೇನೋ ಒಂದು ಮಾಡಿ, ಆಮೇಲೆ ಸಿನಿಮಾ ಮಾಡಿ, ಆಮೇಲೆ ಒಂದೊಂದೇ ಸ್ಟೆಪ್ ಹಾಕೊಂಡು ಅದೇನೋ ಒಂದು ಖುಷಿ. ಅವರೆಲ್ಲ ಅಷ್ಟು ಕಷ್ಟಪಡ್ತಾರೆ, ಅವ್ರ ಮುಂದೆ ನಮ್ದು ಏನಿಲ್ಲ ಬಿಡುಗರು ಅಂತ. ಆ ಥರದ್ದೊಂದು ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಶರಣ್ ಸರ್
ಅಫ್ಕೋರ್ಸ್. ಅವರು ಎಲ್ಲೋ ಒಂದು ಚಿಕ್ಕವರೆಲ್ಲ ಸೆಟ್ಟಲ್ಲೆಲ್ಲ ಎಷ್ಟು ತಮಾಷೆ ಮಾಡ್ತಿರ್ತಾರೆ ಶರಣ್ ಸರ್. ಫಸ್ಟಿಗೆ ಅವ್ರನ್ನ ಗುಂಗುರು ಕೂದಲು ಈ ಕಡೆ ಬರೋ ಅಂತ ಅನ್ನೋರಂತೆ. ಹೌದಾ? ಬಟ್ ಇವತ್ತಿಗೂ ಅವ್ರು ಅಷ್ಟೇ ಹಂಬಲ್ ಇದ್ದಾರೆ. ಅವ್ರನ್ನೇ ಅವ್ರು ತುಂಬ ತಮಾಷೆ ಮಾಡಿಕೊಂಡು ಮಾತಾಡೋಷ್ಟು ಒಂಥರ ಮೇರು ವ್ಯಕ್ತಿತ್ವ. ಎಸ್ಪೆಷಲಿ ಜಗ್ಗೇಶ್ ಸರ್ ಎಲ್ಲಾರ್ಗು ಒಂಥರ ಅವ್ರ ವೈಫೈ ಇದ್ದಂಗೆ. ಯಾಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಂಗಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದು ಏನಾದ್ರೂ ಒಂದು ಎಲ್ಲ ಕಾಮಿಡಿ ಮಾಡಕ್ಕೆ, ಇಲ್ಲಾಂದ್ರೆ ಯಾಕೋ ಲೇ ಅನ್ನಕ್ಕೆ ಅಥವಾ ಕಚ್ಬಿಡ್ತೀನಿ ಕಾಮಿಡಿ ಆಗಲಿ, ನನ್ಗಂತೂ ಒಂದಷ್ಟು ರಾನೆಸ್ ಬರೋದಕ್ಕೆ ಅವ್ರ ಇನ್ಫ್ಲೂಯೆನ್ಸ್ ಅಂತೂ ಸಾಕಷ್ಟಿದೆ. ಸೊ ಈ ಥರ ನಿಮ್ಗೂ ನೀವು ಅವರೆಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ಹುಡುಗಿಯಾಗಿ ಪಕ್ಕದಲ್ಲಿ ಅವ್ರ ಜೊತೆಗೆ ಈಗ ತೋತಾಪುರಿ ಟೈಮಲ್ಲಿ ಶೂಟೆಲ್ಲ ಮಾಡಬೇಕಾದಾಗ ಫಸ್ಟು ಓಹೋ ಇವ್ರ ಜೊತೆಗೆ ನಾನು ಪಕ್ಕದಲ್ಲಿ ನಿಂತಿದ್ದೀನಲ್ಲ ಆ ಫೀಲಿಂಗ್ ಎಲ್ಲ ಹೆಂಗೆ ತೊಗೊಂಡ್ರಿ, ಹೆಂಗೆ ರಿಯಾಕ್ಟ್ ಮಾಡಿದ್ರಿ? ಅಯ್ಯೋ ಅದೊಂದು ನಂಗೆ ಈಗಲೂ ಗೂಸ್ ಬಂಪ್ಸ್ ಬರುತ್ತೆ, ಎಲ್ಲಿಂದ ಎಲ್ಲಿ ಜರ್ನಿ ಅಂತ. ಜಗ್ಗೇ ಸರ್ ಸಿನಿಮಾ ಒಂದು ಬಿಡ್ತಿರ್ಲಿಲ್ಲ ನಾವು. ಕಾಮಿಡಿ ಅಂದರೆ ಅವ್ರದ್ದಲ್ವಾ, ಫಿಲಮ್ ಹಾಕೋ ಅವ್ರು ನೋಡೋಣ ಅಷ್ಟು ಖುಷಿಯಿಂದ ಇಷ್ಟಪಡ್ತಿದ್ದಂತಹ ಹೀರೋ ಅವರು. ಅವರೊಟ್ಟಿಗೆ ಫಸ್ಟು ನನಗೆ ಆಫರ್ ಬಂದಾಗಲೇ ನನಗೆ ಮೀಟ್ರ್ ಆಫ್ ಆಗೋಗಿತ್ತು. ಅಯ್ಯಪ್ಪ ಅವ್ರ ಜೊತೆಗೆ ಆ್ಯಕ್ಟಿಂಗಾ ಹೆಂಗಪ್ಪ ಮಾಡೋದು, ಮ್ಯಾಚ್ ಮಾಡಬೇಕಲ್ಲ, ಸ್ಕ್ರೀನ್ ಮೇಲೆ ಇಬ್ಬರು ಕಾಣಿಸ್ತೀವಲ್ಲ ಹೆಂಗಪ್ಪ ಅಂತ ಅನ್ಸೋದು. ಬಟ್ ಸೆಟ್ಟಿಗೆ ಹೋದ್ಮೇಲಿಂದ ರಶ್ಮಿ ಅದೇ ಹೇಳ್ತಾರಲ್ಲ, ನಾವು ದೂರದಿಂದ ನೋಡೋದೇ ಒಂದು, ಅವ್ರ ಹತ್ರ ಇದ್ದಾಗಲೇ ಒಂದು ಈಸ್ ಸ್ವೀಟ್ ಹಾರ್ಟ್. ದೇವ್ರ ದಿಂಡ್ರ ಬಗ್ಗೆ ನಂಬಿಕೆಗಳು ಎಲ್ಲಾನು ನಾವು ಕೇಳ್ತೀವಿ ಜಸ್ಟ್ ಕ್ಯೂರಿಯಸ್ಗೆ ಬಂದವ್ರದ್ದು. ನಿಮ್ಮ ನಂಬಿಕೆ ಏನು ಅದಿತಿ? ತುಂಬ ಯಾವ ದೇವ್ರ? ಬಟ್ ನಾನು ಹಂಗಲ್ಲ, ಏನಂತಾರೆ ತುಂಬ ದೇವಸ್ಥಾನಕ್ಕೆ ಹೋಗೋದು ಆ ಥರ ಅಲ್ಲ, ಬಟ್ ದೇವ್ರನ ಶಕ್ತಿನ ಭಾಳ ನಂಬ್ತೀನಿ. ಹಾಗಾಗಿ ಎಲ್ಲ ನಂಬಿಕೆಗಳು ನಿಮ್ಮನ್ನು ಕಾಯ್ತಾ ಇರಲಿ. ಯಾವಾಗಲೂ ನಿಮ್ಮ ಮನಸ್ಸನ್ನು, ನಿಮ್ಮನ್ನು ಅವೆರಡು ಚೆನ್ನಾಗಿದ್ರೆ ಜೀವನನೂ ಚೆನ್ನಾಗಿ ಇಟ್ಕೊಳ್ಳೋ ಶಕ್ತಿ, ಯುಕ್ತಿ ನಿಮ್ಮಲ್ಲಿದೆ ಅಂತ ಭಾವನೆಯೊಂದಿಗೆ ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ನಿಮ್ಮ ಜೀವನ, ನಿಮ್ಮ ಆಲೋಚನೆಗಳು ಹೇಗೆ ಎದುರಿಸಿದಿರಿ, ಮುಂದೆ ಏನನ್ನು ಎದುರು ನೋಡ್ತಾ ಇದ್ದೀರಾ, ಇದೆಲ್ಲವನ್ನು ನಮ್ಮ ಜೊತೆಗೆ ಇಟ್ಟಂಥ ಅದಿತಿ ಅವ್ರಿಗೆ ಜಸ್ಟ್ ಕ್ಯೂರಿಯಸ್ ಹಾಗೆ ನಮ್ಮ ಇಡೀ ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು, ಒಂಥರ ಏನಂದರೆ ನನಗೂ ಮೈಂಡ್ ಒಂಥರ ಫ್ರೆಶ್ ಆಯಿತು, ಫ್ರೆಶ್ ರಿಜಾಯ್ಸ್. ಇಟ್ ವಾಸ್ ವೆರಿ ಅಮೇಝಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಆ್ಯಂಡ್ ಆಫ್ಕೋರ್ಸ್ ಸದಾ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್.